ಸರ್ ಇದು ಬಂದ್ಬಿಟ್ಟು ಸಾಮಾನ್ಯ ಡ್ರೈಯರ್ ಅಲ್ಲ, ನಿಮ್ಮ ಇನ್ಕಮ್ ಪಾರ್ಟ್ನರ್. ಬೆಳೆಗಳನ್ನ ರೋಡಿಗೆ ತಗೊಂಡೋಗಿ ಸುರಿಬೇಡಿ, ತಗೊಂಡ್ಬಂದು ನಮ್ಮ ಸೋನಾ ಡ್ರೈಯರ್ ಯೂನಿಟ್ ಅಲ್ಲಿ ಒಣಗಿಸಿ. ಸೂರ್ಯನ ಬೆಳಕೆ ನಿಮ್ಮ ಬಿಸ್ನೆಸ್. ನೋಡಿ ಗಾಳಿಯಲ್ಲಿ ದುಡ್ಡು ಮಾಡ್ಕೊಂತ ಇದಾರೆ, ಬನ್ನಿ ಸೂರ್ಯನ ಬೆಳಕಲ್ಲಿ ದುಡ್ಡು ಮಾಡ್ಕೊಳ್ಳಿ. ಸರ್ ನಮಸ್ಕಾರ. ನಿಮ್ಮ ಹಿಂದ್ಗಡೆ ಏನು ಕಾಣ್ತಿದ್ದೀರಾ ಸರ್, ಏನಾ ಸರ್ ಅದು? ಸರ್ ಇದು ಬಂದ್ಬಿಟ್ಟು ಸೋಲಾರ್ ಡ್ರೈಯರ್ ಯೂನಿಟ್ ಸರ್. ನಮ್ಮ ರೈತರಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಈ ಡ್ರೈಯರ್ ಯೂನಿಟನ್ನು ಇವತ್ತು ತೊಗೊಂಬಂದಿದ್ದೀವಿ. ಇದರೊಳಗಡೆ ರೈತರು ಅವ್ರು ಬೆಳೆದಿರೋ ತರಕಾರಿ, ಹೂವು, ಹಣ್ಣು ಏನು ಬೇಕಾದ್ರೂ ಇದರೊಳಗಡೆ ಅವರು ಡ್ರೈ ಮಾಡಿ ಅದನ್ನು ಮಾರಾಟ ಮಾಡ್ಬೋದು. ಸೋಲಾರ್ ಡ್ರೈಯರ್ ಯೂನಿಟ್ ಅಂದ ತಕ್ಷಣ ಬರೀ ಬಿಸಿಲಲ್ಲೇ ವರ್ಕ್ ಆಗುತ್ತೆ ಅಂತ ಏನಿಲ್ಲ, ಇದು ಕರೆಂಟ್ ಕೂಡ ವರ್ಕ್ ಆಗುತ್ತೆ. 2-in-1 ಸೆಟಪ್ ಆಗಿರುತ್ತೆ. ನಮ್ಮ ರೈತರು ಚಿಂತೆ ಪಡೋದು ಬೇಡ. ಮಳೆಗಾಲದಲ್ಲಿ ಕೂಡ ಇದನ್ನು ನಾವು ವರ್ಕ್ ಮಾಡ್ಬೋದು, ಬೇಸಿಗೆಯಲ್ಲಿ ಕೂಡ ವರ್ಕ್ ಮಾಡ್ಬೋದು, ಮಳೆಗಾಲದಲ್ಲಿ ವರ್ಷದಲ್ಲಿ 365 ದಿವಸ ಕೂಡ ನಾವು ಇದನ್ನು ವರ್ಕ್ ಮಾಡ್ಬೋದು ಸರ್. ಸರ್ ಈಗ ಈ ಥರ ಒಂದು ಪದ್ಧತಿಯಲ್ಲಿ ನಾವು ಬೆಳೆದಿರುವಂಥ ಒಂದು ಬೆಳೆ ಆಗಿರ್ಬೋದು, ಅದನ್ನು ಒಣಗಿಸಿ ಮಾರುಕಟ್ಟೆ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀರಾ. ಅದರಿಂದ ನಮ್ಮ ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ ಮತ್ತು ಯಾವ ಥರ ನಾವು ಲಾಭನ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಸರ್. ನಿಮಗೆ ಗೊತ್ತು, ಇವತ್ತು ರೈತರು ಬೆಳೆ ಬೆಳೀತಾ ಇದ್ದಾರೆ, ಆದರೆ ಅದಕ್ಕೆ ಅವ್ರಿಗೆ ಬೇಕಾಗಿರೋ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ಇದೊಂದು ಪದ್ಧತಿ ಅವರು ಅಳವಡಿಸ್ಕೊಳ್ಳೋದ್ರಿಂದ ಈಗ ಮಾರ್ಕೆಟಲ್ಲಿ ಅವರಿಗೆ ರೇಟ್ ಸಿಕ್ಕಿಲ್ಲ ಅಂದ ತಕ್ಷಣ ರೈತ ನೀವೇ ನೋಡಿರ್ತೀರ, ಟೊಮೊಟೊ ಆಗ್ಬೋದು, ಯಾವುದೇ ರೀತಿ ಬೆಳೆ ಆಗ್ಬೋದು, ಆ ಗಾಡಿ ಅವ್ರು ತೊಗೊಂಬಂದಿರೋ ಚಾರ್ಜಸ್ ಕೂಡ ಕೊಡೋಕ್ಕಾಗದೆ ರೋಡಲ್ಲೇ ಅದನ್ನು ಬಿಟ್ಟು ಹೋಗ್ತಾರೆ. ಹಾಗಾಗಿ ಈ ಪದ್ಧತಿನ ನಾವು ತೊಗೊಂಬಂದಿದ್ದೀವಿ ಸರ್. ಅವ್ರು ಇದನ್ನು ಅಳವಡಿಸ್ಕೊಳೋದ್ರಿಂದ ಅವ್ರಿಗೆ ಒಳ್ಳೆ ಬೆಲೆ ಕೂಡ ಸಿಗುತ್ತೆ. ಇದರಿಂದ ಇರುವಂತಹ ಒಂದು ತರಕಾರಿ, ಹೂವು, ಹಣ್ಣು, ಸೊಪ್ಪುಗಳನ್ನ ಡ್ರೈ ಮಾಡಿಬಿಟ್ಟು ಮಾರಾಟ ಮಾಡಿ ಹಣ ಗಳಿಸ್ಬೋದು, ನಷ್ಟನ ಕಡಿಮೆ ಮಾಡ್ಕೋಬೋದು ಅಂತ ಹೇಳಿದ್ರಿ. ಈಗ ಇದು ಏನು ಪದ್ಧತಿ ಅಂತ ನಾವು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸಹ ಒಂದಷ್ಟು ರೈತರಿಗೆ ಅರ್ಥ ಆಗಲ್ಲ. ಅಂಥದ್ರಲ್ಲಿ ಈ ಒಂದು ಪದ್ಧತಿಯಲ್ಲಿ ತರಕಾರಿ, ಹೂವು, ಹಣ್ಣುಗಳನ್ನ ಒಣಗಿಸಿ ಯಾವ ಥರ ರೈತರು ಮಾರ್ಕೆಟಿಂಗ್ ಮಾಡ್ಕೋತಾರೆ ಸರ್? ಸರ್ ಈಗ ಏನಂತ ಅಂದರೆ, ಈಗ ಮಾರ್ಕೆಟಿಂಗ್ ಬಗ್ಗೆ ರೈತರು ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಬ್ಬರು ರೈತರು ಅವರಾಗೆ ಓನ್ ಮಾರ್ಕೆಟಲ್ಲಿ ಕೊಡ್ತಾರೆ. ಇದು ನಮ್ಮ ಕಂಪ್ನಿ ಕಡೆಯಿಂದ ಡೈರೆಕ್ಟಾಗಿ ಬೈಬ್ಯಾಕ್ ಆಪ್ಷನ್ ಇರುತ್ತೆ. ನಾವೇ ರೈತರು ಒಣಗಿಸಿರೋ ಅವ್ರು ಏನು ತರಕಾರಿ ಆಗ್ಬೋದು, ಬೆಳೆ ಅವ್ರು ಏನು ಇದನ್ನು ರೆಡಿ ಮಾಡ್ತಾರೋ ಅದನ್ನು ನಾವೇ ಕೂಡ ಬೈಬ್ಯಾಕ್ ಮಾಡ್ತೀವಿ ಸರ್. ಹಾಗಾಗಿ ರೈತರು ಅವರು ರೆಡಿ ಮಾಡಿರೋ ಪ್ರಾಡಕ್ಟನ್ನು ರೀಸೇಲ್ ಮಾಡೋಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ ಸರ್. ಅಂದರೆ ಎಲ್ಲ ರೆಡಿ ಮಾಡಿಬಿಟ್ಟು ನಿಮಗೆ ಕೊಟ್ಟರೆ ನೀವೇ? ಖಂಡಿತ ಸರ್, ನಾವೇ ಬೈಬ್ಯಾಕ್ ಮಾಡ್ತೀವಿ ಸರ್. ಸರ್ ಈಗ ಈ ಪದ್ಧತಿಯಲ್ಲಿ ನೀವು ತರಕಾರಿಗಳನ್ನು, ಹೂವನ್ನು, ಸೊಪ್ಪನ್ನು ಮತ್ತು ಹಣ್ಣನ್ನು ಇದು ಮಾಡಿಕೊಂಡು ಆದಾಯ ಗಳಿಸ್ಬೋದು ಅಂತ ಹೇಳಿದ್ರಿ. ಯಾವ್ಯಾವ ತರಕಾರಿ, ಯಾವ್ಯಾವ ಹಣ್ಣು ಅಂತ ಹೇಳ್ತೀರಾ ಸರ್? ಸರ್ ಇದರೊಳಗಡೆ ನೀವು ಕೇಳಿದಾಗೆ ಟೊಮೊಟೊ ಮಾಡ್ಬೋದು, ಈಗ ಮಾವಿನ ಹಣ್ಣಿನ ಸೀಸನ್ನು, ಮಾವಿನ ಹಣ್ಣು ಮಾಡ್ಬೋದು, ಹಲಸಿನ ಹಣ್ಣು ಮಾಡ್ಬೋದು, ನಿಂಬೆಹಣ್ಣು ಮಾಡ್ಬೋದು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ನೀವು ಸ್ಪೈಸಸ್ಸಿಗೆ ಬಂದರೆ ಕಾಳುಮೆಣಸು, ಶುಂಠಿ, ಆಮೇಲೆ ಬೇರೆ ತುಂಬ ಇದೇ ಥರ ತುಂಬ ಬರುತ್ತೆ ಸರ್. ಸರ್ ಇವತ್ತು ನೀವು ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಲ್ಲಿದ್ದೀರಾ. ನೀವು ಇವಾಗ ಅಲ್ಲೇನು ಸೋಲಾರ್ ಡ್ರೈಯರ್ ಯೂನಿಟ್ ನೋಡಿದ್ರಲ್ಲ, ಅದು ಕೂಡ ಇವ್ರದೇ. ಇವ್ರು ನೋಡಿ ಈ ಥರ ಇದನ್ನ ಯೂನಿಟ್ ಸ್ಟಾರ್ಟ್ ಮಾಡಿ ಇಲ್ಲಿ ಪ್ರೊಸೆಸಿಂಗ್ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಇವರು ಬಂದ್ಬಿಟ್ಟು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗಲಕಾಯಿ, ಕರಿಬೇವಿನ ಸೊಪ್ಪು, ಬಾಳೆಹಣ್ಣು, ಮೆಣಸಿನ್ಕಾಯಿ ಈ ಥರದನ್ನೆಲ್ಲ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸರ್. ಇವತ್ತು ಪ್ರತಿಯೊಂದು ಟೊಮೊಟೊನು ಅದನ್ನ ಮೇಲ್ಭಾಗ ಹೀಗಿರಬೇಕು, ಹಾಗೂ ಒಂದರಿಂದ ಟೊಮೊಟೊಗೆ ಇನ್ನೊಂದು ಟೊಮೊಟೊಗೆ ಸ್ವಲ್ಪ ಗ್ಯಾಪ್ ಇದ್ರೂ ಸಾಕು, ತುಂಬಾ ಗ್ಯಾಪ್ ಬೇಡ. ಇದೇ ತರ ಮೇಲ್ಮುಖವಾಗಿ ಇಡ್ತಾ ಹೋಗಿ, ಮೇಲ್ಮುಖವಾಗಿ ಇಡ್ತಾ ಇಡೀ ಟ್ರೇಗಳನ್ನ ಜೋಡಿಸಿ ಕೊನೆಗೆ ಇದನ್ನ ತಗೊಂಡೋಗಿ ಸೋಲಾರ್ ಡ್ರೈಯರ್ ಒಳಗಡೆ ಪ್ಲೇಸ್ ಮಾಡಿದ್ರೆ ಆಯ್ತು ಸರ್. ಇಷ್ಟೇ ಕೆಲಸ. ತರಕಾರಿ ಹೆಚ್ಚಿದ್ದನ್ನು ತೋರಿಸಿದ್ವಿ, ಈಗ ಕೊತ್ತಂಬರಿ ಸೊಪ್ಪು ತೊಗೊಂಡೋಗ್ತಾ ಇದ್ದಾರೆ. ನಾವು ಏನು ಹೆಚ್ಚಿರ್ತೀವೋ ಈ ಥರ ಕಟ್ ಮಾಡಿಬಿಟ್ಟು ತೊಗೊಂಡೋಗಿ ಒಳಗಿಟ್ಟರೆ ಆಯಿತು ಸರ್. ಈಗ ಒಂದೊಂದು ಪದಾರ್ಥಕ್ಕೆ ಒಂದೊಂದು ಟೈಮಿಂಗ್ಸ್ ಬರುತ್ತೆ. ಈಗ ಟೊಮೊಟೊಗೆ ಬೇರೆ ಟೈಮಿಂಗ್ಸ್ ಇರುತ್ತೆ, ಈಗ ಕೊತ್ತಂಬರಿ ಸೊಪ್ಪಿಗೆ ಬೇರೆ ಟೈಮಿಂಗ್ಸ್ ಇರುತ್ತೆ. ಸೊ ನಾವು ನಿಮಗೆ ಟ್ರೈನಿಂಗ್ ಕೊಡೋ ಟೈಮಲ್ಲಿ ಅದು ಎಲ್ಲದನ್ನು ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ. ಮಾಡ್ಕೊಂಬಂದ್ರ ಸರ್, ನೀವು ಕಟಿಂಗು ಮತ್ತು ಪ್ರೊಸೆಸಿಂಗ್ ಎಲ್ಲದನ್ನು ನೋಡಿದ್ರಿ ಹೇಗೆ ಮಾಡೋದು ಅಂತ. ಈಗ ರೆಡಿಯಾಗಿರೋ ಪ್ರಾಡಕ್ಟ್ ತೋರಿಸ್ತೀವಿ ನೋಡಿ. ಇದು ಮೆಣಸಿನ್ಕಾಯಿ, ಇದು ಟೊಮೊಟೊ, ಇದು ಹಾಗಲಕಾಯಿ ಮತ್ತು ಇದು ಪೂರ್ತಿ ಮೆಣಸಿನ್ಕಾಯಿ ಆಗುತ್ತೆ. ಸೊ ಇದನ್ನು ನೀವು ರೆಡಿ ಮಾಡಿದ್ಮೇಲೆ ಪ್ರಾಡಕ್ಟನ್ನು ಈ ಥರ ಒಂದು ಕವರ್ಗಳೊಳಗೆ ಹಾಕಿ ಇದು ಈ ಥರ ನೋಡಿ ಟೈಟ್ ಪ್ಯಾಕಿಂಗ್ ಮಾಡಿ ಯಾವುದೇ ರೀತಿ ಏರ್ ಹೋಗದೇ ಇರೋ ಥರ ಅದನ್ನು ಮಾಡಿ ನಮಗೆ ಕಳಿಸ್ಕೊಟ್ರೆ ಆಯಿತು ಸರ್. ನಾವೇ ಬೈಬ್ಯಾಕ್, ಇದೇ ಬೈಬ್ಯಾಕ್ ಆಪ್ಷನ್ ಸರ್. ಸೊ ನಾವೇ ಏನು ನೀವು ರೆಡಿ ಮಾಡ್ತೀರೋ ಅದು ಆ ಪ್ರಾಡಕ್ಟ್ ಅಷ್ಟನ್ನು ಕೂಡ ನಾವೇ ಬೈಬ್ಯಾಕ್ ಮಾಡಿ. ನಮ್ಮದೇ ಒಂದು ಆ್ಯಪ್ ಇದೆ ಸರ್. ಈ ಆ್ಯಪಲ್ಲಿ ಏನಂತ ಅಂದರೆ, ನಾವು ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ, ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟು ಬೇಕು ಮತ್ತು ಮಾರ್ಕೆಟ್ ರೇಟ್ ಏನಿದೆ, ನಾವು ಯಾವ ರೀತಿ ನಿಮ್ಮ ಹತ್ರ ಬೈಬ್ಯಾಕ್ ಮಾಡ್ತೀವಿ, ಸೊ ಎಷ್ಟು kg ಡಿಮ್ಯಾಂಡ್ ಇದೆ ಅಂತಲೂ ಕೂಡ ಹಾಕ್ತೀವಿ. ಇದು ಪ್ರತಿ ದಿವಸ ಅಪ್ಡೇಟ್ ಆಗುತ್ತೆ. ನೀವು ನಮ್ಮ ಯೂನಿಟನ್ನು ಪರ್ಚೇಸ್ ಮಾಡಿದ ತಕ್ಷಣ ನಾವೇನು ಮಾಡ್ಕೊಡ್ತೀವಿ, ನಿಮಗೆ ಈ ಆ್ಯಪ್ ಲಾಗಿನ್ ಮಾಡಿಕೊಡ್ತೀವಿ. ಈ ಆ್ಯಪ್ ಲಾಗಿನ್ ಮುಖಾಂತರ ನೀವು ಅದನ್ನು ನೋಡ್ಕೊಬೋದು ಸರ್. ಕಸ್ಟಮ್ ಇಷ್ಟೇ ಸೈಜಾ ಅಥವಾ ಏನಾದ್ರು ಕಸ್ಟಮಾಗಿ ರೈತರಿಗೆ ಮಾಡಿಕೊಡ್ತೀರಾ ಹೇಗೆ ಸರ್? ಇಲ್ಲ ಸರ್, ಇದು ಬಂದುಬಿಟ್ಟು 500 kg ಕೆಪಾಸಿಟಿ ಇರುತ್ತೆ. ಇದರಲ್ಲಿ 100 kg ಕೆಪಾಸಿಟಿಯಿಂದನೂ ಸ್ಟಾರ್ಟ್ ಆಗುತ್ತೆ. 100 kg, 200 kg, 500 kg, 1000 kg, ನೀವು
ಎಷ್ಟು ಬೇಕಾದ್ರೂ ಮಾಡ್ಬೋದು. ಈಗ 500 kg ಕೆಪಾಸಿಟಿ ಇದೆ, 1000 kg ಆದರೆ ಇದು ಡಬಲ್ ಬರುತ್ತೆ ಸರ್. ಸೊ ಯಾವ ಸೈಜಲ್ಲಿ ಬೇಕಾದ್ರೂ ನೀವು ಮಾಡ್ಕೊಬೋದು. ಅಲ್ಲ ಸರ್, ಎಷ್ಟು ಡೇಸ್ ಆಗುತ್ತೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಎಲ್ಲ? ಸರ್ ನಿಮಗೆ ನೀವು ಅಮೌಂಟ್ ಪೇ ಮಾಡಿ ನಿಮ್ದೆಲ್ಲ ಪ್ರೊಸೀಜರ್ ಮುಗಿದ್ರೆ 1 ವಾರದೊಳಗಡೆ ನಿಮಗೆ ಯೂನಿಟ್ ಇನ್ಸ್ಟಾಲೇಷನ್ ಆಗುತ್ತೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಇದನ್ನು ನೀವು ಡೈರೆಕ್ಟಾಗಿ ಬಂದು ಡೆಮೋ ಕೂಡ ನೋಡ್ಬೋದು, ಇದನ್ನು ಹೇಗೆ ಪ್ರೊಸೆಸಿಂಗ್ ಮಾಡ್ತೀವಿ ಅಂತ ನೋಡ್ಬೋದು. ಹಾಗೆ ಬೈಬ್ಯಾಕ್ ಆಪ್ಷನ್ ತೊಗೊಂಡಿರೋ ರೈತರು ಇದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಅವ್ರಿಗೆ ಎಷ್ಟು ಲಾಭ ಗಳಿಸಿದ್ದಾರೆ, ಅವ್ರಿಗೆ ಎಷ್ಟು ಉಪಯೋಗ ಆಗಿದೆ, ಅವ್ರು ಬೆಳೆದಿರೋ ಬೆಳೆಗಳು ಹೇಗೆ ಹಾಳಾಗ್ತಿತ್ತು, ಅದರಿಂದ ಅವ್ರೀಗ ಹೇಗೆ ಲಾಭ ಮಾಡ್ತಾ ಇದ್ದಾರೆ ಅಂತ ನೀವು ಅದ್ರ ಬಗ್ಗೆನೂ ಮಾಹಿತಿ ತಿಳ್ಕೊಬೋದು. ನಮ್ಮ ಹೆಸರು ಪಾರ್ವತಿ SB ಅಂತ. ಕೃಷಿ ಮಾಡ್ತಾಯಿದ್ದೀವಿ, ಅದರ ಜೊತೆಗೆ ಸೋಲಾರ್ದು ಡ್ರೈ ಫುಡ್ಸ್ ಅಂತ ಮಾಡ್ತಾಯಿದ್ದೀವಿ. ಅದು ಕಂಪ್ನಿ ವತಿಯಿಂದ ಮತ್ತು ಎಲ್ಲ ಬಂದು ಎಲ್ಲ ರೀತಿ ಕಟ್ ಮಾಡೋದಾಗಲಿ, ಎಲ್ಲ ಒಣಗಿಸೋದಾಗಲಿ ಎಲ್ಲ ಟ್ರೈನಿಂಗ್ ಕೊಟ್ಟರು. ತುಂಬ ಚೆನ್ನಾಗಿದೆ. ಹೌದ್ರಿ ಅವರ ಬಂದು ಎಲ್ಲ ಇನ್ಸ್ಟಾಲ್ ಮಾಡಿದ್ರು. ಎಲ್ಲ ಸೋಲಾರ್ದು ಹಿಂಗೆ ಮಾಡಬೇಕು, ನಾವು ಎಲ್ಲ ರೆಡಿ ಮಾಡಿಕೊಡ್ತೇವೆ. ಅದು ಕರೆಂಟ್ ಬೇಡ, ಬಿಸಿಲಿನಿಂದನೇ ಎಲ್ಲ ಕರೆಂಟ್ ಬರುತ್ತೆ, ಎಲ್ಲ ಫುಡ್ಡು ಡ್ರೈ ಆಗುತ್ತೆ. ಜಾಗವನ್ನು ತೋರಿಸಿದ್ವಿ, ಅದರಲ್ಲಿ ಬಂದು ಇನ್ಸ್ಟಾಲ್ ಮಾಡಿ ಕೊಟ್ಟರು. ಸರ್, ಈಗ ರೈತರು ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ? ನಿಮ್ಮದು ಫೋನ್ ನಂಬರ್ ಮತ್ತು ವಿಳಾಸ ಹೇಳ್ತೀರಾ ಸರ್? ಸರ್ ಖಂಡಿತವಾಗ್ಲೂ ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ ಅದ್ರ ಕೆಳಗಡೆ ನಮ್ಮದು ನಂಬರ್ ಬರ್ತಾ ಇದೆ. ನೀವು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ ನಿಮಗೆ, ಯಾವ ರೀತಿ ಇದನ್ನು ನೀವು ಇನ್ಸ್ಟಾಲೇಷನ್ ಮಾಡ್ಕೊಬೇಕು, ಇದ್ರ ಡಾಕ್ಯುಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ, ಮತ್ತು ಇದು ಬ್ಯಾಂಕ್ ಲೋನ್ ಕೂಡ ನಿಮಗೆ ಇದ್ರ ಬಗ್ಗೆ ನಾವೇ ಕಂಪ್ಲೀಟಾಗಿ ಬ್ಯಾಂಕಲ್ಲಿ ಕೂಡ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಹಾಗಾಗಿ ರೈತರು ಅಥವಾ ಯಾವುದೇ ರೀತಿ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ನೋಡ್ತಾ ಇರಬೇಕಾದವರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೇಲ್ಗಡೆ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ಸರ್. ಓಕೆ ಸರ್, ನಿಮ್ಮ ಆಫೀಸ್ ವಿಳಾಸ ಹೇಳ್ತೀರಾ? ಸರ್ ನಮ್ಮ ಆಫೀಸ್ ವಿಳಾಸ ಬಂದುಬಿಟ್ಟು ಬೆಂಗಳೂರಲ್ಲಿದೆ, ಹಾಗೆ ಚನ್ನಗಿರಿಯಲ್ಲಿದೆ ಮತ್ತು ಶಿವಮೊಗ್ಗದಲ್ಲಿದೆ. 3 ಕಡೆ ಇದೆ ಸರ್. ಹಾಗೂ ಆಲ್ ಓವರ್ ಕರ್ನಾಟಕ ನಿಮ್ಗೆ ಎಲ್ಲೇ ನೀವು ಈ ಸೋಲಾರ್ ಡ್ರೈಯರ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಾವು ನಿಮಗೆ ಸಹಾಯ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಖಂಡಿತ ಸರ್, ನಿಮಗೂ ಕೂಡ ಧನ್ಯವಾದಗಳು.